ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಫ್ಯೂ ಡೇಸಿಂದ ಯಾವುದೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಈಗ ನಿನ್ನೆಯಿಂದ ಮತ್ತೆ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿಗಳು ಬರಲಿಕ್ಕೆ ಆರಂಭ ಆಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಮಗೆ ತುಂಬ ಜನ ಅಂದ್ಕೊಳ್ಳುವಂಥದ್ದು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಗುತ್ತೆ ಅಂತ. ಎಷ್ಟೋ ಇಲಾಖೆಗಳಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೇ ಎಕನಾಮಿಕ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡಿ ಸುಮಾರು 4 to 5 years ಆದರೂ ನೋಟಿಫಿಕೇಷನ್ ಆಗದೇ ಇರತಕ್ಕಂಥ ಎಕ್ಸಾಂಪಲ್ಸು ನಮ್ಮ ಸ್ಟೇಟಲ್ಲಿ ಸಾಕಷ್ಟಿದೆ. ಹಾಗಾಗಿ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಆಗುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಆಮೇಲೆ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಅಲ್ಲಲ್ಲಿ ಪ್ರತಿಭಟನೆಗಳು, ಹೋರಾಟಗಳು ಪಾಪ ತುಂಬ ಜನ ಮಾಡ್ತಾನೆ ಇದ್ದಾರೆ. ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ. ಬಟ್ ಅವರೆಲ್ಲದರ ಹೋರಾಟದ ಹಿಂದೆ ಇರತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಬೇಗ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಅವರ ನಿಲುವಾಗಿರುತ್ತೆ. ಯಾಕೆಂದರೆ ಒಂದು ಕಡೆ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟು ಏಜನ್ನು ಮಣ್ಣು ಎರಿಸ್ತಕ್ಕಂಥ ತಂತ್ರಗಳು ಈಗಾಗಲೇ ತುಂಬ ಜನ ಆಸ್ಪಿರೆಂಟ್ಸಿಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ಸೊ ಒಂದಷ್ಟು ತಿಂಗಳುಗಳ ಕಾಲ ಅಭ್ಯರ್ಥಿಗಳ ಬಾಯಿ ಮುಚ್ಚಿಸ್ಲಿಕ್ಕೆ ಹಿಂಗೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟ ಹಾಗೆ ಸ್ವತಃ CM ಅವರು ಏನು ಹೇಳಿದ್ದಾರೆ, ಸೊ ದಯಮಾಡಿ ನೀವೇ ಅವ್ರ ಬಾಯಲ್ಲಿ ಹೇಳಿದ್ದಾರೆ ಹಂತ ಹಂತವಾಗಿ ಮಾಡ್ತೀನಿ ಹಾಗೆ ಹೀಗೆ ಅಂತ. ಸೊ ಎಲ್ಲವನ್ನು ನಾನೇ ಹೇಳಲಿಕ್ಕೆ ಹೋಗಲ್ಲ, ಅವ್ರೇನು ಹೇಳಿದ್ದಾರೆ ಸೊ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಪ್ಲೇ ದಟ್ ವಿಡಿಯೋ. ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಆಮೇಲೆ ಮನೆಯಲ್ಲಿ ಈ ಟೀಚರ್ಸ್ಗಳು ಮಂಜೂರಾತಿ ಇಲ್ಲ ಪಾಕಳಿಕೆ. ನಾವು ಹೋದ ವರ್ಷ 2,000 ಜನ ಟೀಚರ್ಗಳನ್ನ ಭರ್ತಿ ಮಾಡಿದ್ದೀವಿ. ಈಗಲೂ ಭರ್ತಿ ಮಾಡ್ತೀವಿ, ಮುಂದೆನೂ ಭರ್ತಿ ಮಾಡ್ತೀವಿ, ಹತ್ತಂತವ್ರು ಭರ್ತಿ ಮಾಡ್ತೀವಿ. ಬಟ್ ಅಲ್ಲಿನೇ ಯೂನಿವರ್ಸಿಟಿಗೆ ಮೌಲ್ಯವರ್ಧನೆ ಆಗ್ತದೆ ಅಂತಕ್ಕಂಥ ಟೀಚರ್ಗಳು ಬೇಕು, ಟೀಚರ್ಗಳು ಬೇಡ ಅಂತ ಹೇಳೋದು. ಟೀಚರ್ಗಳು ಬೇಕು. ಆ ಕೊರತೆ ಸುಮಾರು 60-70% ಅಷ್ಟೇ ಖಾಲಿ, 65% ಖಾಲಿ. ಭರ್ತಿ ಮಾಡೋಣ. ಬಟ್ ಅಗತ್ಯಲಿ ಭರ್ತಿ ಆಗಲಿಲ್ಲ ಅಂತ ಹೇಳಿ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಲೆಕ್ಚರರ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎನಿವೆ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀರಿ. ನಿಮ್ಮ ಕಾಲೇಜ್ ನಿಮ್ಮ ಕ್ಯಾಂಪಸ್ಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಷ್ಟೇ. ಮಾನವೀಯತೆ ಇರ್ತಕ್ಕಂಥ ಪದವಿಗಳು ಪದವೀಧರು ಬರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮಾತುಗಳನ್ನು ಆಮೇಲೆ ಮನೆಯಲ್ಲಿ ಈ ಟೀಚರ್ಸ್ಗಳು ಮಂಜೂರಾತಿ ಇಲ್ಲ ಪಾಕಳಿಕೆ. ನಾವು ಹೋದ ವರ್ಷ 2,000 ಜನ ಟೀಚರ್ಗಳನ್ನ ಭರ್ತಿ ಮಾಡಿದ್ದೀವಿ. ಈಗಲೂ ಭರ್ತಿ ಮಾಡ್ತೀವಿ, ಮುಂದೆನೂ ಭರ್ತಿ ಮಾಡ್ತೀವಿ, ಹತ್ತಂತವ್ರು ಭರ್ತಿ ಮಾಡ್ತೀವಿ. ಬಟ್ ಅಲ್ಲಿನೇ ಯೂನಿವರ್ಸಿಟಿಗೆ ಮೌಲ್ಯವರ್ಧನೆ ಆಗ್ತದೆ ಅಂತಕ್ಕಂಥ ಟೀಚರ್ಗಳು ಬೇಕು, ಟೀಚರ್ಗಳು ಬೇಡ ಅಂತ ಹೇಳೋದು. ಟೀಚರ್ಗಳು ಬೇಕು. ಆ ಕೊರತೆ ಸುಮಾರು 60-70% ಅಷ್ಟೇ ಖಾಲಿ, 65% ಖಾಲಿ. ಭರ್ತಿ ಮಾಡೋಣ. ಬಟ್ ಅಗತ್ಯಲಿ ಭರ್ತಿ ಆಗಲಿಲ್ಲ ಅಂತ ಹೇಳಿ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಲೆಕ್ಚರರ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎನಿವೆ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀರಿ. ನಿಮ್ಮ ಕಾಲೇಜ್ ನಿಮ್ಮ ಕ್ಯಾಂಪಸ್ಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಷ್ಟೇ. ಮಾನವೀಯತೆ ಇರ್ತಕ್ಕಂಥ ಪದವಿಗಳು ಪದವೀಧರು ಬರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ